ನಮಸ್ಕಾರ ಸ್ನೇಹಿತರೆ. ಒಂದ್ಸರಿ ಒಬ್ಬ ಹುಡುಗ ಗುರುಗಳನ್ನ ಕೇಳ್ದ, ಗುರುಗಳೇ ಈ ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡಿದ್ಮೇಲೆ ದೇವ್ರ ಮುಂದೆ ನೈವೇದ್ಯ ಇಡ್ತೀವಲ್ಲ, ನೈವೇದ್ಯ ಯಾತಕ್ಕೆ ಇಡಬೇಕು ಗುರುಗಳೇ? ಏನು ದೇವ್ರೇನು ತಿಂತಾನೆ ಅದನ್ನು ಅಲ್ವಾ? ತುಂಬ ಜನಕ್ಕೆ ಈ ಪ್ರಶ್ನೆ ಇದೆಯಲ್ಲ. ಗುರುಗಳು ಕೇಳಿದ್ರು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ ಕಣಪ್ಪ. ತುಂಬ ಜನಕ್ಕೆ ಈ ಪ್ರಶ್ನೆ ಬರ್ತಾ ಇರುತ್ತೆ, ಅದರಿಂದ ಒಂದು ಉತ್ತರ ಕೊಟ್ಬಿಡೋಣ. ಇವಾಗ ನೀನು ದೇವ್ರ ಮುಂದೆ ಏನೋ ಇಟ್ಟಿಯಲ್ಲ ನೈವೇದ್ಯ ಮಾಡೋಕ್ಕೆ, ಏನಿಟ್ಟೆ? ಗುರುಗಳೇ ಅದು ಸ್ವೀಟ್ಸ್ ಅದು. ಎಲ್ಲಿಂದ ತಂದೆಯಪ್ಪ? ವೆಂಕಟೇಶ್ವರ ಸ್ವೀಟ್ಸ್ ಇದೆಯಲ್ಲ ಅಲ್ಲಿಂದ ತಂದೆ, ತುಂಬ ಚೆನ್ನಾಗಿರುತ್ತೆ ಗುರುಗಳೇ, ಅದಕ್ಕೆ ತಂದೆ. ತುಂಬ ಸಂತೋಷ. ಇವಾಗ ನೀನು ಈ ಸ್ವೀಟ್ಸನ್ನು ದೇವರಿಗೆ ನೈವೇದ್ಯ ಇಟ್ಟಿದೆಯಲ್ಲಪ್ಪ? ಹೌದು. ಸರಿ, ನೈವೇದ್ಯ ಇಟ್ಟಾದ್ಮೇಲೆ ಇದೇ ಬಾಕ್ಸ್ ತೊಗೊಂಡು ಆಚೆ ಹೋಗ್ತೀಯ. ಆಚೆ ಹೋದಾಗ ಯಾರಾದರೂ ನೀನು ಕೇಳ್ತಾರೆ ಇದೇನು ಅಂತ, ಏನು ಉತ್ತರ ಬರುತ್ತಪ್ಪ ನಿಂದು? ಅವನು ಹೇಳಿದ, ಗುರುಗಳೇ ನಾನು ಈ ಬಾಕ್ಸ್ ತೊಗೊಂಡು ಆಚೆ ಹೋದರೆ ನೈವೇದ್ಯ ಇಟ್ಟ ಮೇಲೆ ಯಾರಾದರೂ ಇದೇನಪ್ಪ ಅಂತ ಕೇಳಿದ್ರೆ ನಾನಿದು ದೇವ್ರಿಗೆ ನೈವೇದ್ಯ ಇಟ್ಟಿದ್ದು ಪ್ರಸಾದ ಅಂತ ಕರಿತೀನಿ ಗುರುಗಳೇ. ಗುರುಗಳು ನಕ್ಬಿಟ್ಟು ಹೇಳಿದ್ರೆ, ಅರ್ಥ ಆಯ್ತಲ್ಲ, ನೀನು ಏನಾದರೂ ತೊಗೊಂಡು ಬಾ, ಸ್ವೀಟ್ಸೋ ತೆಂಗಿನಕಾಯೋ ಬಾಳೆಹಣ್ಣೋ ಏನೋ ತಂದು ಆ ದೇವ್ರ ಮುಂದೆ ಇಟ್ಟ ತಕ್ಷಣ ಅದು ಅದರ ಐಡೆಂಟಿಟಿ ಕಳ್ಕೊಂಡ್ಬಿಡುತ್ತಲ್ವಾ, ಬರೀ ಪ್ರಸಾದ ಆಗೋಯ್ತಲ್ವ ಅದು ಅಲ್ವಾ? ಆದ್ದರಿಂದ ದೇವರಿಗೆ ನೈವೇದ್ಯ ಇಡೋ ಉದ್ದೇಶ ಇದು. ಏನಾದರೂ ಇದೆಯಲ್ಲ ನಿನ್ನ ಮುಂದೆ ಇಟ್ಟ ತಕ್ಷಣ, ಅಪ್ಪ ಇದು ನಿನಗೆ ಸೇರಿದ್ದು, ಇದದು ಐಡೆಂಟಿಟಿ ಹೊಟ್ಟೋಯ್ತು ಅಂತ ಅಷ್ಟೇ, ಇದು ನನಗೆ ಸೇರಿದ್ದಲ್ಲ ಅಂತ. ಅರ್ಥ ಆಯ್ತಲ್ಲ? ದೇವರಿಗೆ ನೈವೇದ್ಯ ಇಡೋ ಉದ್ದೇಶ ಅದನ್ನು ಸಮರ್ಪಣೆ ಮಾಡಿಬಿಡ್ತಾ ಇದ್ದೇವೆ ದೇವರಿಗೆ. ಅಲ್ಲಿಂದ ಬಂದ ತಕ್ಷಣ ಅದು ಪ್ರಸಾದ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಪ್ಪ. ದೇವರಿಗೆ ಪ್ರಸಾದ ಇಟ್ಟರೆ ಎಷ್ಟು ಸಂತೋಷ ಇರುತ್ತೆ ಅಂತಂದರೆ, ಯಾರೊಬ್ಬರು ದೊಡ್ಡ ಹೂವಿನ ಹಾರ ತೊಗೊಂಡು ಬರ್ತಾರೆ, ದೇವ್ರಿಗೆ ಹಾಕ್ತಾರೆ. ದೇವ್ರಿಗೆ ಹಾಕಿದ್ಮೇಲೆ ಅವರು ಇರ್ತಾರಲ್ಲ ಪೂಜೆ ಮಾಡೋರು, ಅವ್ರೇನು ಮಾಡ್ತಾರೆ, ಪ್ರಸಾದ ಅಂತ ಒಂದು ಸಣ್ಣ ಹೂ ತಂದು ಇವ್ರ ಕೈಲಿ ಕೊಡ್ತಾರೆ. ಈ ಸಣ್ಣ ಹೂ ಕೊಟ್ಟ ತಕ್ಷಣ ಹಾರ ಹಾಕಿರ್ತಾರಲ್ಲ, ಅವ್ರು ಜಗಳ ಮಾಡ್ತಾರೆ, ಏನ್ರಿ ನಾನು ದೊಡ್ಡ ಹಾರ ಕೊಟ್ಬಿಟ್ಟೆ, ನಾವು ಒಂದೇ ಒಂದು ಹೂ ಕೊಟ್ಟಿದ್ದಾರೆ ಪ್ರಸಾದ ಅಂತ ಜಗಳ ಮಾಡ್ತಾರ? ಇಲ್ಲ ಅಲ್ಲ, ಅವ್ರು ಏನು ಕೊಡ್ತಾರೋ ಅದನ್ನು ಕಣ್ಣು ಗೊತ್ತಿ ಇಟ್ಕೊಂಡ್ಬಿಡ್ತಾರಲ್ಲ, ದೇವರೇ ನೀನು ಕೊಟ್ಟಿದ್ದು ಸರಿ ಹೋಯ್ತಪ್ಪ ಅಂತ. ದೇವರಿಗೆ ನಾವು ಆ ಸಮರ್ಪಣೆ ಮಾಡಿದಾಗ ಅರ್ಥ, ಇದು ನಂದೆಲ್ಲ ಕೊಟ್ಬಿಟ್ಟಿದ್ದೀನಿ, ನೀನು ಏನು ಕೊಡ್ತೀಯೋ ಅದನ್ನು ತಗೋತೀನಿ, ಅದೆಲ್ಲ ಪ್ರಸಾದ ಅಂತ. ಇದ್ರ ಹಿಂದಿನ ಉದ್ದೇಶ ಕೇಳಪ್ಪ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹೀಗೆ ನಮ್ಮ ಸುತ್ತ ಏನೇನಿದೆಯೋ, ನಮ್ಮ ಆಸ್ತಿನೋ ಒಡವೆನೋ ಜನಗಳೋ ಯಾರಿದಾರೋ ಅವರೆಲ್ಲರನ್ನೂ ದೇವರೇ ಇವರೆಲ್ಲ ನೀನೇ ಕೊಟ್ಟಿದ್ದಪ್ಪ, ನಿನ್ನ ಪ್ರಸಾದ ಅಂದ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದು ಯಾವುದೂ ನನಗೆ ಸೇರಿದ್ದಲ್ಲ ಅನ್ನೋ ಭಾವನೆ ಯಾವಾಗಲೂ ನಮ್ಮ ತಲೆಯಲ್ಲಿರುತ್ತೆ. ನಾವು ಯಾವಾಗಲೂ ಸಮಾಧಾನವಾಗಿ ಸಂತೋಷವಾಗಿರ್ತೀವಿ. ನಮ್ಗೆ ಏನೇನು ಸಿಕ್ಕಿದೆಯೋ ಅದೆಲ್ಲ ದೇವರ ಪ್ರಸಾದ ಅನ್ನೋ ಭಾವನೆಯಲ್ಲೇ ಕಳೆದು ಬಿಡ್ತೀವಿ ಅಲ್ವಾ? ಆದ್ದರಿಂದ ದೇವರಿಗೆ ನೈವೇದ್ಯ ಇಡೋದು ದೇವರು ತಿನ್ನಲಿ ಅಂತ ಒಂದು ಊಟ ಕೊಡ್ತಾ ಇರೋದಲ್ಲ, ಅದು ಒಂದು ಸಮರ್ಪಣಾ ಭಾವ. ಅಪ್ಪ ಇದು ಯಾವುದೋ ನಂದಲ್ಲ, ಎಲ್ಲ ನಿಂಗೆ ಕೊಟ್ಬಿಟ್ಟಿದ್ದೀನಿ, ಇದ್ರ ಜೊತೆ ನೀನು ಏನು ಕೊಡ್ತೀಯೋ ಅದು ನಿನ್ನ ಪ್ರಸಾದ ಅಂತ ಅಷ್ಟೆ. ಆದ್ದರಿಂದ ನಮ್ಮ ಸುತ್ತ ಇರೋದೆಲ್ಲ ದೇವರ ಪ್ರಸಾದ ಅಂತಲೇ ಭಾವಿಸೋಣ. ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡೋಣ, ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿ ಸಮಾಧಾನವಾಗಿ ಸಂತೋಷವಾಗಿರೋಣ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಅಲ್ವಾ? ಒಂದ್ಸರಿ ನಮ್ಗೆ ಆ ಭಾವನೆ ಬಂದರೆ ಎಷ್ಟು ಸಮಾಧಾನವಾಗಿ ಇರ್ತೀವಿ ಅನ್ಸುತ್ತಲ್ಲ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.